ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾಗಿರುವ ದೇವರುಗಳ ನಾಡು ಎಂದೇ ಕರೆಯಲ್ಪಡುವ ಈ ಶ್ರೀ ಕ್ಷೇತ್ರ ಅದು ಯಾವುದು? ಎಲ್ಲಿ ನೋಡಿದ್ರು, ಯಾವ ಕಡೆ ನೋಡಿದ್ರು ದೇವಾನು ದೇವತೆಗಳೇ ನೆಲೆಸಿರುವ ಈ ಪುಣ್ಯ ಭೂಮಿ ಇರೋದಾದ್ರೂ ಎಲ್ಲಿ? ಇತಿಹಾಸ ಪ್ರಸಿದ್ಧ ಈ ಕ್ಷೇತ್ರದಲ್ಲಿ ನೆಲೆಸಿರುವ ಈ ತಾಯಿಯ ಶಕ್ತಿಯಾದ್ರೂ ಏನು? ಕನ್ನಡ ಚಿತ್ರರಂಗದ ನಿರ್ದೇಶಕರು, ನಟ ನಟಿಯರು, ರಾಜಕಾರಣಿಗಳು ಇಲ್ಲಿಗೆ ಬರುವುದಾದ್ರೂ ಯಾಕೆ? ಕನ್ನಡ ಚಿತ್ರರಂಗದ ನಿರ್ದೇಶಕ ಶಶಾಂಕ್ ರಾಜ್ ಹಾಗೂ ಕುಟುಂಬಸ್ಥರಿಗೂ ಈ ಪುಣ್ಯಕ್ಷೇತ್ರಕ್ಕೂ ಇರುವ ನಂಟೇನು? ಬಹಳಷ್ಟು ವಿಶೇಷತೆಗಳನ್ನ ಹೊಂದಿರುವ, ತನ್ನನ್ನ ನಂಬಿ ಬರುವ ಭಕ್ತರಿಗೆ ಒಳಿತನ್ನು ಮಾಡುತ್ತಿರುವ, ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಬರುತ್ತಿರುವ ಈ ಪುಣ್ಯಕ್ಷೇತ್ರ ಇರೋದಾದ್ರೂ ಎಲ್ಲಿ? ಈ ಮಹಾಶಕ್ತಿ ನೆಲೆಸಿರೋದಾದ್ರೂ ಎಲ್ಲಿ? ಈ ಕ್ಷೇತ್ರ ಆದ್ರೂ ಯಾವುದು? ಅಸಲಿಗೆ ಇದು ಇರೋದಾದ್ರೂ ಎಲ್ಲಿ ಎನ್ನುವ ನಮ್ಮ ಪ್ರಶ್ನೆಗೆ ಕೊನೆಗೂ ಉತ್ತರ ಸಿಕ್ಕಿತು. ತುಮಕೂರು ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಬೈರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚಿಕ್ಕನಹಳ್ಳಿ ಎಂಬ ಪುಟ್ಟ ಗ್ರಾಮದ ಹೊರವಲಯದಲ್ಲಿ ನೆಲೆಸಿರುವ ಶ್ರೀ ಮಹಾಶಕ್ತಿ ಮಾರಮ್ಮ ತಾಯಿಯ ಪುಣ್ಯಕ್ಷೇತ್ರವೇ ಇದು. ಈ ಮಹಾಶಕ್ತಿಯ ಜೊತೆಯಲ್ಲಿಯೇ ಈ ಪುಣ್ಯಕ್ಷೇತ್ರದಲ್ಲಿಯೇ ಆದಿಶಕ್ತಿ ಶ್ರೀ ಚೌಡೇಶ್ವರಿ, ಕಾತೇರಿಯಮ್ಮ ಹಾಗೂ ಅವರ ಭದ್ರಕಾಳಿ ಈ ಮಹಾಶಕ್ತ ಮಾತೆಯರು ಇಲ್ಲಿಯೇ ನೆಲೆಸಿದ್ದಾರೆ. ಇಲ್ಲಿ ನೊಂದು ಬೆಂದು ಬರುವ ಭಕ್ತಾದಿಗಳ ಭಾಗ್ಯ ದೇವತೆಗಳಾಗಿ ನೆಲೆಸಿ ಆಶೀರ್ವದಿಸುತ್ತಿದ್ದಾರೆ. ಎಲ್ಲರಿಗೂ ನಮಸ್ತೆ. ಈ ದಿನ ನಮ್ಮ ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ ಒಂದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಒಂದು ದೇವಸ್ಥಾನ ನೆಲೆಗೊಂಡಿರೋದ್ರಿಂದ ನಮ್ಗೆ ತುಂಬಾ ಖುಷಿ ಆಗ್ತಿದೆ. ಬಾಲ್ಯದ ದಿನಗಳಲ್ಲಿ ನಾವು ಇಲ್ಲಿ ಓಡಾಡದಂತ ಜಾಗ. ನಾವು ಇಲ್ಲಿ ನಮ್ಮ ಅಣ್ಣವರು ಮನೆ ಇದೆ ಚಿಕ್ಕನಹಳ್ಳಿಯಲ್ಲಿ, ಮನೆ ಗೃಹಪ್ರವೇಶ ಮಾಡಿದ್ರು. ಗೃಹಪ್ರವೇಶಕ್ಕೆ ಬಂದಾಗ ಇಲ್ಲಿ ಒಂದು ದೇವಸ್ಥಾನ ಆಗಿರೋದು ನಮ್ಗೆ ಖುಷಿ ಆಯ್ತು. ನಾವು 4-5 ವರ್ಷ ಆಯ್ತು ಈ ಕಡೆ ಬಂದು. ಇಲ್ಲಿ ಯಾರು ಇಲ್ಲ, ನಮ್ಮ ಅಣ್ಣರೆಲ್ಲ ಮಧುಗಿರಿಯಲ್ಲಿ ಇದ್ದಾರೆ. ಅದರಿಂದ ನಾವು ಮನೆ ಗೃಹಪ್ರವೇಶಕ್ಕೆ ಬಂದಾಗ ನಮ್ಗೆ ಇಲ್ಲಿ ದೇವಸ್ಥಾನದ ಒಂದು ಇದೆಲ್ಲ ಆಗಿದ್ದರಿಂದ ನಮ್ಗೆ ಗೊತ್ತಾಯ್ತು. ಬಂದು ಇಲ್ಲಿ ದೇವಸ್ಥಾನಕ್ಕೆ ನಮ್ಗೆ ಬಂದಿದ್ದಕ್ಕೆ ನಮ್ಗೆಲ್ಲ ಒಂದು ಒಳ್ಳೇದಾಗಿದೆ. ಈಗ ನಾವು ಇದು 2ನೇ ಬಾರಿ ಬರ್ತಾ ಇರೋದು. ನಮ್ಮ ಸ್ನೇಹಿತರಾದಂತಹ ಇವ್ರು ನಮ್ಮ ರಾಜಣ್ಣವರು ಮತ್ತೆ ನಾಗರಾಜಣ್ಣವರು ಮತ್ತೆ ಇವರು ಟೀಮ್ ಎಲ್ಲ ಬಂದು ರಾತ್ರಿ ಎಲ್ಲ ಬಂದು ದೇವಸ್ಥಾನಕ್ಕೆ ಏನೇನ್ ಬೇಕು ಎಲ್ಲ ಹೂವು ಇದೆಲ್ಲ ಡೆಕೋರೇಷನ್ ಮಾಡಿ, ಸೀರೆಗಳೆಲ್ಲ ಉಡಿಸಿ ಮತ್ತೆ ಎಲ್ಲ ಪ್ರತಿಯೊಂದು ಇದು ಮಾಡಿ ನೈಟ್ ಎಲ್ಲ ಇದ್ದಿದ್ದು ಎಲ್ಲ ಇದು ಮಾಡಿ ಇವ್ರ ಟೀಮ್ ಎಲ್ಲ ನಮ್ಗೆ ಸಹಕಾರ ಚೆನ್ನಾಗಿ ಕೊಟ್ಟಿದ್ದಾರೆ. ದೇವರು ಇವ್ರಿಗೆಲ್ಲರಿಗೂ ಒಳ್ಳೇದು ಮತ್ತೆ ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತೆ ನಮ್ಮ ನಾಡಿನ ಜನತೆ ಎಲ್ಲ ಬಂದು ಇಲ್ಲಿ ದೇವರಿಗೆ ಎಲ್ಲ ಬಂದು ಅವ್ರ ಕಷ್ಟಗಳೇನಿದೆ ಅಂತ ಇದ್ ಮಾಡ್ಕೊಂಡು ಇಲ್ಲಿ ಅರ್ಕೆ ಕಟ್ಕೊಂಡು ಹೋದ್ರೆ ಅವ್ರಿಗೆ ಏನೇನ ಇದಾಗಿತ್ತು ಅವ್ರಿಗೆಲ್ಲ ಒಂದು ಒಳ್ಳೇದಾಗಿರೋರೆಲ್ಲ ಜಾಸ್ತಿ ಜನ ಬಂದಿದ್ದಾರೆ. ಸಿನಿಮಾದಾರ ಆಗಿರ್ಬೋದು, ಬೇರೆ ರೀತಿ ಎಲ್ಲಾ ಜನಗಳು ಇಲ್ಲೆಲ್ಲ ಬಂದಿದ್ದಾರೆ. ಇನ್ನು ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಇಲ್ಲಿ ದೇವಸ್ಥಾನಕ್ಕೆ ನಮ್ಗೆ ಹೆಚ್ಚಿನದಾಗಿ ದೇವಸ್ಥಾನ ಹೆಚ್ಚು ಅಭಿವೃದ್ಧಿ ಆಗ್ಬೇಕು, ಇಲ್ಲಿ ಕೆಲಸ ಕಾರ್ಯಗಳು ಇನ್ನ ಆಗ್ಬೇಕಾಗಿದೆ. ಎಲ್ಲ ದಾನಿಗಳು ಇದಕ್ಕೊಂದು ಸಹಕಾರ ಕೊಟ್ಟು ಆ ದೇವ ಕೃಪೆಗೆ ನೀವೆಲ್ಲರೂ ಪಾತ್ರರಾಗಬೇಕೆಂದು ನಾನು ವಿನಂತಿಸ್ತೀನಿ. ಶ್ರೀ ಮಹಾಶಕ್ತಿ ದೇವತೆಗಳ ಪ್ರಧಾನ ಅರ್ಚಕರಾದ ರಾಜಸ್ವಾಮಿ ಮಾತನಾಡಿ, ಸುತ್ತಮುತ್ತ ಹತ್ತೂರಿನ ಮಹಾಶಕ್ತಿ ಮಾತೆಯರು ನೊಂದು ಬೆಂದು ಈ ಪುಣ್ಯಕ್ಷೇತ್ರಕ್ಕೆ ಬರುವ ಭಕ್ತರ ಪಾಲಿನ ಭಾಗ್ಯ ದೇವತೆ. ಶ್ರೀ ಮಹಾಶಕ್ತಿ ಮಾರಮ್ಮ ತಾಯಿಯ ಸನ್ನಿಧಾನದಲ್ಲಿ ನೆಲೆಸಿರುವ ಆದಿಶಕ್ತಿ ಶ್ರೀ ಚೌಡೇಶ್ವರಿ, ಕಾಟೇರಿಯಮ್ಮ, ಅಘೋರ ರಣಭದ್ರಕಾಳಿ ಮಹಾಶಕ್ತಿ ಮಾತೆಯರು ಈ 4 ದೇವತೆಗಳು ನೆಲೆಸಿರುವ ಪುಣ್ಯಭೂಮಿ ಇದಾಗಿದೆ. ಹಾಗಾಗಿ ಇಲ್ಲಿ ಬರುವ ಭಕ್ತಾದಿಗಳು ಮನಸ್ಫೂರ್ತಿಯಾಗಿ ತಮ್ಮ ಕಷ್ಟಗಳನ್ನ ಈ ಮಹಾಶಕ್ತಿಗಳ ಬಳಿ ಹೇಳಿಕೊಂಡು ಹರಕೆ ಕಟ್ಟಿ ಹೋಗಿ 1 ವಾರದೊಳಗೆ ಅವರ ಕಷ್ಟಗಳು ಮಂಜುಗಡ್ಡೆಯಂತೆ ಕರಗಿ ಹೋಗಿ ಸುಖ ಸಮೃದ್ಧಿ ಸಂತೋಷದ ಜೀವನವನ್ನ ಕಂಡಿದ್ದಾರೆ. ಮಹಾಶಕ್ತಿಯರ ಸನ್ನಿಧಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳಿಗೂ ನಾಡಿನ ಸಮಸ್ತ ಜನತೆಗೂ ಆಶೀರ್ವದಿಸಲಿ ಎಂದು ತಿಳಿಸಿದರು. ಗುರುಭ್ಯೋ ನಮಃ. ಶ್ರೀ ಮಹಾಶಕ್ತಿ ಮಾರಮ್ಮ ದೇವಿ ಮಹಾಸಂಸ್ಥಾನದಲ್ಲಿ 48 ದಿನಗಳ ಕಾಲ ಮಂಡಲ ಪೂಜೆ ನಡೀತಾ ಇರೋದ್ರಿಂದ ಇವತ್ತಿನ ದಿವಸದಲ್ಲಿ ನಮ್ಮ ಶಶಾಂಕ್ ಸರ್ ಅವ್ರ ಕಡೆಯಿಂದ ಹಾಗೂ ಅವರ ಒಂದು ತಂಡದ ಕಡೆಯಿಂದ ಅಮ್ಮನವರ ಸನ್ನಿಧಾನದಲ್ಲಿ ವಿಶೇಷವಾಗಿ ಇವತ್ತಿನ ದಿವಸದಲ್ಲಿ ಅಮ್ಮನವರ ದೇವಸ್ಥಾನದಲ್ಲಿ ಪೂಜೆಯನ್ನು ಹಮ್ಮಿಕೊಂಡಿದ್ದಾರೆ. ಈ ಪೂಜೆ ಹಮ್ಮಿಕೊಂಡಿರ್ತಕ್ಕಂಥ ಎಲ್ಲರಿಗೂ ಕೂಡ ಭಗವತಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಸರ್ವ ಸಕಲವನ್ನು ಕೊಟ್ಟು ಕಾಯ್ದು ಕಾಪಾಡ್ಲಿ ಅಂತ ಕೋರ್ಕೋತೀನಿ. ಇದೇ ರೀತಿ ನಮ್ಮ ಸನ್ನಿಧಾನದಲ್ಲಿ ನಡೀತಿರ್ತಕ್ಕಂಥ ಪ್ರತಿನಿತ್ಯ ಪೂಜೆಗೆ ದಯವಿಟ್ಟು ನಾಡಿನ ಸಮಸ್ತ ಜನರ ಎಲ್ಲರೂ ಕೂಡ ಬಂದು ತಾಯಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ತೀನಿ. ಇವತ್ತಿನ ದಿವಸದಲ್ಲಿ ಶಶಾಂಕ್ ಸರ್ ಅವರು, ಮತ್ತದಾದ್ಮೇಲಿಂದ ರಾಜೇಶ್ ಸರ್ ಅವರು, ನಾಗರಾಜ್ ಸರ್ ಅವರು, ಮತ್ತದಾದ್ಮೇಲೆ ರಾಜು ಸರ್ ಅವರು, ಇನ್ನೊಬ್ರು ಸರ್ ರವಿ ಸರ್ ಅವರು, ಇವರೆಲ್ಲರೂ ಕೂಡ ಬಂದಿದ್ದಾರೆ. ಇವರೆಲ್ಲರೂ ಕೂಡ ಇವತ್ತಿನ ದಿವಸ ಪೂಜೆ ಮಾಡಿಸಿದ್ದಾರೆ. ಇವರೆಲ್ಲರಿಗೂ ಕೂಡ ಭಗವತಿ ಆಯುಷ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿಯನ್ನು ಕೊಟ್ಟು ಕಾಯ್ದು ಕಾಪಾಡ್ಲಿ ಅಂತ ಕೋರ್ಕೋತೀವಿ. ಕನ್ನಡ ಚಲನಚಿತ್ರ ನಿರ್ದೇಶಕರಾದ ಶಶಾಂಕ್ ರಾಜ್ ಮಾತನಾಡಿ, ಆದಿಶಕ್ತಿ ದೇವತೆಗಳ ಪವಾಡ ರಾಜ್ಯದ ಗಮನ ಸೆಳೆದಿದೆ. ಚಿಕ್ಕನಹಳ್ಳಿ ಒಂದು ಕುಗ್ರಾಮ. ಮಹಾಶಕ್ತಿ ಮತ್ತು ಆದಿಶಕ್ತಿ ದೇವತೆಗಳ ನೆಲೆಯಿಂದ ಗ್ರಾಮಕ್ಕೆ ವಿಶೇಷ ಕಳೆ ಬಂದಿದೆ.
ತಾಯಿ ಮಹಿಮೆಗೆ ಇಡೀ ರಾಜ್ಯವೇ ಬೆರಗಾಗಿದ್ದು, ದೇವಿಯ ದರ್ಶನ ಪಡೆಯಲು ಕನ್ನಡ ಚಿತ್ರರಂಗದ ಹೆಸರಾಂತ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ನಟ ನಟಿಯರು ಆಗಮಿಸುತ್ತಿದ್ದಾರೆ ಎಂದು ತಿಳಿಸಿದರು. ನಾವು ಹೆಮ್ಮೆ ಪಡುವಂತ ವಿಷಯ, ತುಂಬಾ ಮಹತ್ವ ಪಡ್ಕೊಂಡಿರುವಂತ ವಿಚಾರ. ನಮ್ಮ ಹಳ್ಳಿ, ಚಿಕ್ಕನಹಳ್ಳಿ, ಏನಿ ಕುಗ್ರಾಮದಲ್ಲಿ ನಾವು ಬೆಳೆದು ಹೋಗಿ ಒಂದಷ್ಟು ಸೇವೆ ಮಾಡುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಂದು ಬಿಸ್ನೆಸ್ ಜೊತೆನಲ್ಲಿ, ನಮ್ಮ ಸಾಮಾಜಿಕ ಕಳಕಳಿ ಜೊತೆನಲ್ಲಿ, ನಮ್ಮ ಮನಸ್ಸಿನ ಆಸೆ ಅಂತ ಇಟ್ಕೊಂಡಿರುವಂತ ಒಂದು ಕಲೆ ಬಗ್ಗೆ ಒಂದಷ್ಟು ಆಸಕ್ತಿ, ಆವಿಷ್ಕಾರವನ್ನು ಇಟ್ಕೊಂಡಿರುವಂತ ಮನಸ್ಥಿತಿ ನಮ್ದು ಆಗಿತ್ತು. ಈ ಒಂದು ಸಮಯದಲ್ಲಿ ನಮ್ಗೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಡೆಯಿಂದ, ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ಅಭಿನಂದನೆ ಸಲ್ಲಿಸುವಂಥದ್ದು. ಅವತ್ತಿನ ದಿವಸಕ್ಕೆ ಇವರ ಒಂದು ನಾಮಧೇಯವನ್ನು ಅಲ್ಲಿ ಹೇಳಿದ್ದೆ. ಅಲ್ಲಿಗೆ ಕರ್ಸ್ಕೊಳಕ್ ಆಗ್ಲಿಲ್ಲ. ಬಿಕಾಸ್ ಯಾಕೆ ಅಂತ ಅಂದಾಗ ಗ್ರಹಣ ಇತ್ತು, ಅವತ್ತು ಚಂದ್ರಗ್ರಹಣ. ಇಲ್ಲಿ ವಿಶೇಷ ಪೂಜೆಗಳೆಲ್ಲ ಇತ್ತು, ಹಾಗೆ ಬರ್ಲಿಕ್ಕೆ ಆಗ್ಲಿಲ್ಲ ಗುರುಗಳು. ಹಾಗಾಗಿ ಅಲ್ಲಿಂದ ನಮ್ಮ ಕರ್ನಾಟಕ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಇಂದ ಕಳಿಸಿರುವಂಥದ್ದು ಒಂದು ಹೆಮ್ಮೆ ಪಡುವಂಥದ್ದು. ನಿಮ್ಮ ಚಪ್ಪಾಳೆಯೊಂದಿಗೆ ನೆಕ್ಸ್ಟ್ ಸನ್ಮಾನ ಮಾಡುವಂಥದ್ದು, ಅಭಿನಂದನೆ. ನೆಕ್ಸ್ಟ್ ಈಗಲ್ಲ, ಅದಾದ್ಮೇಲೆ ನಾನು ಕನ್ನಡ ಚಲನಚಿತ್ರ ನಿರ್ದೇಶಕರ ಸಂಘ, ಕನ್ನಡ ಫಿಲ್ಮ್ ಡೈರೆಕ್ಟರ್ ಕಾನ್ಫಿಡ ಅಂತ ಹೇಳ್ತೀವಿ, ಅಸೋಸಿಯೇಷನ್ ಸಂಘ ಇದೆ ನಮ್ಮ ನಿರ್ದೇಶಕರ ಸಂಘ. ನಾನು ವೈಸ್ ಪ್ರೆಸಿಡೆಂಟ್, ನಾಗೇಂದ್ರ ಪ್ರಸಾದ್ ಪ್ರೆಸಿಡೆಂಟು, ನಾನು ಮತ್ತೆ ಸಾಧು ಕೋಕಿಲರು ವೈಸ್ ಪ್ರೆಸಿಡೆಂಟ್. ಹಾಗೆ ಅದನ್ನ ಹೆಮ್ಮೆ ಪಡುವಂತ ವಿಚಾರ. ಯಾಕೆ ಅಂತಂದಾಗ ಇವ್ರಿಗೆ ಕೂಡ ದೈವಾಂಶ ಸಂಭೂತರಾಗಿ ಜೊತೆನಲ್ಲಿ ಅಮ್ಮನ ಸೇವೆ ಮಾಡೋ ಜೊತೆನಲ್ಲಿ ಕಲೆ ಬಗ್ಗೆ ಒಂದಷ್ಟು ಆಸಕ್ತಿ ಇದೆ, ಕಲೆ ಬಗ್ಗೆ ಒಲವಿದೆ. ನೀವು ನೋಡಿರ್ಬೇಕು, ಪೋಸ್ಟರ್ಗಳೆಲ್ಲ ನೋಡಿರ್ಬೇಕು. ಸುದೀಪ್ ಸರ್ ಆಗ್ಬೋದು, ಅವ್ರನ್ನ ದೀಪು ಸರ್ ಅಂತ ಏನ್ ಹೇಳ್ತೀವಿ, ಕಿಚ್ಚ ಅವ್ರದ್ದು, ಪ್ರತಿಯೊಬ್ಬರು ನಾವು ಇಲ್ಲಿ ನೋಡ್ತೀವಿ. ಅಂದ್ರೆ ಅವ್ರ ಜೊತೆ ಒಡನಾಟ ಇಟ್ಕೊಂಡಿದ್ವಿ. ಇವತ್ತು ಫೋನ್ ಮಾಡಿ ಕಮ್ಯುನಿಕೇಶನ್ ಮಾಡೋರಿಗೆ ಅಮ್ಮನ ಸಂದೇಶ, ಅಮ್ಮನ ಪೂಜೆ ಮಾಡ್ಬೇಕಾದ್ರೆ ಒಂದಷ್ಟು ಕೇಳಿಸ್ಕೊಳ್ಳುವಂಥದ್ದು, ಆದೇಶ ತಗೊಳ್ಳುವಂಥದ್ದೆಲ್ಲ ನಾವು ನೋಡ್ತೀವಿ. ಅದಕ್ಕೆ ಆ ಒಂದು ನಿಟ್ಟಿನಲ್ಲಿ, ಆ ಒಂದು ಸಂಬಂಧದಲ್ಲಿ, ಆ ಒಂದು ವಿಶ್ವಾಸದಲ್ಲಿ ಅವ್ರ ನೇಮ್ನ ನಾವು ಅಲ್ಲಿ ಮೆನ್ಷನ್ ಮಾಡಿದ್ವಿ. ಬರ್ಲಿಕ್ಕೆ ಆಗ್ಲಿಲ್ಲ. ಆ ಒಂದು ಪ್ರಯುಕ್ತ ನಾವೇ ಅಲ್ಲಿಂದನೇ ನಮ್ಮ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಕಡೆಯಿಂದ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸುವಂಥದ್ದನ್ನ ಮಾಡುವಂತ ಕೆಲಸ. ಫಸ್ಟ್ ಯಾವ್ದು ಹಾಕುವಂಥದ್ದು, ನಿಮ್ಮ ಪ್ರೀತಿಯ ಚಪ್ಪಾಳೆಯೊಂದಿಗೆ ಗುರುಗಳೇ ಜಾಗ ಮಾಡಿ ಫೋಲ್ಡ್ ಆಗುತ್ತದೆ. ನಮ್ಮ ಮಗವ್ರ ಕಡೆಯಿಂದ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಬೆಳ್ಳಿತೆರೆ ಅವ್ರ ಕಡೆಯಿಂದ. ಈ ವೇಳೆ ಭಕ್ತಾದಿಗಳಾದ ನಾಗರಾಜು ಟಿ, ರಂಜಿತಾ ಸಿಕೆ, ನಿರ್ಮಲಾ, ರವಿಕುಮಾರ್, ಸೌಮ್ಯ, ರಾಜಪ್ಪ, ರಾಧಮ್ಮ, ಮಂಜುನಾಥ್, ಭಾಗ್ಯಮ್ಮ, ಸುಶೀಲಾ, ಆನಂದ, ಅರ್ಜುನ್, ಕಿಶೋರ್, ಶ್ವೇತಾ, ಶಿಲ್ಪಾ ಸೇರಿದಂತೆ ಇತರರು ಹಾಜರಿದ್ದರು. ನಿಮ್ಮ ಪ್ರೀತಿಯ ಕೇಬಲ್ ಹರೀಶ್ ಸಾರಥ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ IPTV ಕನ್ನಡ, ಎಂದೆಂದಿಗೂ ನಿಮ್ಮೊಂದಿಗೆ. ನಮಸ್ತೆ. ನಾವು ತುಮಕೂರು ಮತ್ತೆ ಕೊರಟಗೆರೆ ಅಂತ ಹೇಳಿ ಒಂದು ಚಿಕ್ಕನಹಳ್ಳಿ ಗ್ರಾಮದಲ್ಲಿ ತಾಯಿ ಮಾರಮ್ಮನವರು ಮತ್ತೆ ಭದ್ರಕಾಳಿ ಅಮ್ಮನವರು ನೆಲೆ ಊರಿದ್ದಾರೆ, ಚೌಡೇಶ್ವರಿ ತಾಯಿ. ನಮ್ಗೆ ಹಿಂಗೆ ಶಶಾಂಕ್ ಸರ್ ಅಂತ ಹೇಳಿ ನಮ್ಗೆ ಒಂದು ಒಳ್ಳೆ ಸ್ನೇಹಿತರು, ಆಪ್ತರು, ಸಿನಿಮಾ ನಿಕಟವರ್ತಿಗಳು ಹಾಗೂ ಪ್ರೊಡ್ಯೂಸರು. ನಮ್ಗೆ ಬನ್ನಿ ಮೇಡಮ್ ಒಂದ್ಸರಿ ಈ ದೇವಸ್ಥಾನಕ್ಕೆ, ತುಂಬಾ ಚೆನ್ನಾಗಿದೆ, ನಿಮ್ ಕಷ್ಟ ಎಲ್ಲ ತೀರುತ್ತೆ ಅಂತ ಒಂದ್ಸರಿ ಕರೆದಿದ್ರು. ಕರ್ದಾಗ ನಾವು ಬರಕ್ ಆಗ್ಲಿಲ್ಲ. ಸೊ ತಾಯಿ ಅವ್ರೇನೆ ನನ್ಗೆ, ನಾನ್ ಬರಕ್ಕೆ ಮನ್ಸೇ ಇಲ್ಲ, ಮನೇಲೂ ಬರ್ಬಾರ್ದು ಅಂತ ಪ್ಯಾಕ್ ಮಾಡಿ ಬಟ್ಟೆ ಕ್ಯಾನ್ಸಲ್ ಮಾಡಿದ್ರು. ಮತ್ತೆ ತಿರ್ಗಾ ಗಾಡಿ ಎತ್ಕೊಂಡ್ ಬಂದು ಕಾರ್ ಹತ್ತಿದೀರಿ. ಸಿಕ್ಕಾಪಟ್ಟೆ ತಾಯಿಗ್ ಪವರ್ ಇದೆ. ಕರ್ದಾಗ ಬರ್ಬೇಕು ಅಂತ ಏನ್ ಅನ್ಸಿಲ್ಲ, ಏನೋ ಗೊತ್ತಿಲ್ಲ, ತಾಯಿನೇ ಹೇಳ್ಕೊಂಡ್ ಬಂದಿರ್ಬೇಕು. ತುಂಬಾ ಶಕ್ತಿ ದೇವತೆ ಈ ತಾಯಿ. ನಾನ್ ಹೇಳೋದೇನಂದ್ರೆ, ಜನಕ್ಕೆ ಇಲ್ಲಿ ಬನ್ನಿ, ಈ ತಾಯಿನ ಆರಾಧಿಸಿ, ನಿಮ್ ಕಷ್ಟ ಏನಿದೆ ತಾಯಿ ಹತ್ರ ಹೇಳ್ಕೊಳ್ಳಿ. ನಿಜವಾಗ್ಲೂ ಎಲ್ಲಾ ಕಷ್ಟ ಕಾರ್ಪಣ್ಯಗಳ ಕಮ್ಮಿ ಆಗುತ್ತೆ. ಅಷ್ಟೇ ಅಲ್ಲ, ಈ ತಾಯಿಗೆ ಸೇವೆ ಮಾಡ್ತಿರೋ ಅಂತ ರಾಜು ಸರ್ ತುಂಬಾ ವಿದ್ಯೆ ಮತ್ತು ಶಕ್ತಿ, ಬುದ್ಧಿ, ಅಷ್ಟೇ ಅಲ್ಲ ಇಡೀ ತಂಡದಲ್ಲಿ 10 ಜನ ಇದ್ದಾರೆ ಪಾಪ. ನಾನು ಸುಮಾರು ಅಂದ್ರೆ ಯುವಕರನ್ನ ನೋಡಿದೀನಿ, ಬರೀ ಶೋಕಿ ಓಡಾಡೋದು ಮಾಡೋದು, ಯಾವ್ದೇ ರೀತಿ ಜವಾಬ್ದಾರಿ ಇರಲ್ಲ. ಈ ತಾಯಿ ಸನ್ನಿಧಿನಲ್ಲಿ ನಿಜವಾಗ್ಲೂ ಒಬ್ಬೊಬ್ರು ಒಂದೊಂದು ಮುತ್ತುಗಳು. ಇಲ್ಲಿ ಹೇಳ್ಬೇಕು ಅಂದ್ರೆ ನಿಜವಾಗ್ಲೂ ಖುಷಿ ಆಯ್ತು ನೋಡ್ಬಿಟ್ಟು. ಏನ್ ಹೇಳಿದ್ರು ಬೇಜಾರ್ ಮಾಡ್ಕೊಳಲ್ಲ. ಕೇರು, ಕನ್ಸರ್ನು, ಹಿರಿಯವರು, ದೊಡ್ಡವರು, ಗೌರವ. ಅಷ್ಟೇ ಅಲ್ಲ, ತಾಯಿ ಇಲ್ಲಿ ನೆಲೆಗೊಂಡಿದ್ದಾಳೆ. ನಾನು ದೇವ್ರನ್ನೇ ನಂಬ್ತಾ ಇರ್ಲಿಲ್ಲ. ನಮ್ ಸ್ವಂತ ದೇವ್ರಿದೆ, ಎಷ್ಟೋ ದೇವ್ರುಗಳಿದೆ, ಹೋಗೋದೇ ಇಲ್ಲ, ಕೈ ಮುಗಿಯಲ್ಲ, ನಂಬಿಕೆ ಇಲ್ಲ. ಬಟ್ ಏನೋ ಗೊತ್ತಿಲ್ಲ, ಈ ತಾಯಿ ವೈಬ್ರೇಷನ್ ಏನೋ ಗೊತ್ತಿಲ್ಲ, ನನ್ಗೆ ಅನ್ಸ್ತಾ ಇದೆ, ನನ್ಗೇನೆ ಇಲ್ಲಿ ತುಂಬಾ ಪಾಸಿಟಿವ್ ಅನಿಸ್ತಾ ಇದೆ. ಅದಕ್ಕೆ ನಾಡಿನ ಜನತೆ ಎಲ್ಲ ಸರ್ವರು ಬನ್ನಿ, ಇಲ್ಲಿ ಈ ತಾಯಿನ ಅನುಗ್ರಹ ಪಡ್ಕೊಳ್ಳಿ, ಒಳ್ಳೇದಾಗುತ್ತೆ. ಉಳಿಸಿ ಬೆಳೆಸಿ ತಾಯಿನ, ನಮಗೂ ಅನುಕೂಲ ಆಗುತ್ತೆ, ಆ ತಾಯಿಗೂ ಅನುಕೂಲ ಆಗುತ್ತೆ, ನಿಮ್ಗೆ ಒಳ್ಳೇದಾಗತ್ತೆ ಅಂತ ಕೇಳ್ಕೊಂಡು ನಾನು ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಬಂದಿದ್ದೀನಿ. ಎಲ್ಲರೂ ಬನ್ನಿ ಇಲ್ಗೊಂದ್ಸರಿ, ಒಂದ್ ಭೇಟಿ ಕೊಡಿ. ತಾಯಿ ಶಕ್ತಿ ಅಂತ ಬಂದ್ಮೇಲೆ ಗೊತ್ತಾಗೋದು. ಸುಮ್ನೆ ಅಲ್ಲೇ ಇದ್ಕೊಂಡು ಏನೋ ಹೇಳ್ತಾರೆ ಅಂದ್ರೆ ಏನೂ ಆಗಲ್ಲ. ದಯಮಾಡಿ ಎಲ್ಲರೂ ಸರ್ವರು ಬನ್ನಿ ಒಂದ್ಸರಿ ತಾಯಿ ಸೇವೆ ಮಾಡ್ಕೊಳ್ಳಿ.